ನಮಸ್ಕಾರ ಸ್ನೇಹಿತರೆ, ಇಂದು ನಾವು ನೋಡೋದು ಪ್ರತಿಯೊಂದು ಮನೆಯಲ್ಲೂ ಪೂಜ್ಯವಾಗಿರುವ ಔಷಧೀಯ ಗುಣಗಳಿಂದ ತುಂಬಿರುವ ತುಳಸಿ ಗಿಡ ಬಗ್ಗೆ ಸಂಪೂರ್ಣ ಮಾಹಿತಿ. ಈ ವಿಡಿಯೋದಲ್ಲಿ ನೀವು ತಿಳಿದುಕೊಳ್ಳುವುದು ತುಳಸಿ ಗಿಡ ಬೆಳೆಸುವ ವಿಧಾನ, ಮಣ್ಣು, ನೀರು, ಸೂರ್ಯಪ್ರಕಾಶದ ಅಗತ್ಯ, ಯಾವ ಔಷಧಿ ಗುಣಗಳು ಹೊಂದಿದೆ, ಮನೆಮದ್ದಾಗಿ ಬಳಸುವ ವಿಧಾನ, ಜಾಗ್ರತೆಗಳು. ವಿಡಿಯೋ ಸಂಪೂರ್ಣ ನೋಡಿ, ಕೊನೆಯಲ್ಲಿ ಒಂದು ಸ್ಪೆಷಲ್ ಟಿಪ್ ಕೊಡುತ್ತೇನೆ ಜಿನ್ನಿ. ತುಳಸಿ ಗಿಡ ಎಂದರೇನು? ತುಳಸಿ, ಹೋಲಿ ಬೇಸಿಲ್, ಒಂದು ಸುಗಂಧ ಸಸ್ಯ. ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಇದಕ್ಕೆ ವಿಶೇಷ ಸ್ಥಾನವಿದೆ. ಮನೆ ಮುಂದೆ ತುಳಸಿ ಕಟ್ಟೆ ಇಡುವುದು ಆರೋಗ್ಯ ಮತ್ತು ಶುದ್ಧತೆಯ ಸಂಕೇತ. ಮುಖ್ಯವಾಗಿ 2 ರೀತಿಯ ತುಳಸಿ: ರಾಮ ತುಳಸಿ, ಹಸಿರು ಎಲೆ; ಕೃಷ್ಣ ತುಳಸಿ, ನೇರಳೆ ಅಥವಾ ಕಪ್ಪು ಬಣ್ಣದ ಎಲೆ. ತುಳಸಿ ಗಿಡ ಬೆಳೆಸುವ ವಿಧಾನ: 1. ಮಣ್ಣು ಆಯ್ಕೆ. ತುಳಸಿಗೆ ನೀರು ನಿಂತುಕೊಳ್ಳದ, ಚೆನ್ನಾಗಿ ನೀರು ಹರಿಯುವ ಮಣ್ಣು ಬೇಕು. ಮಣ್ಣಿನ ಮಿಶ್ರಣ: 40% ತೋಟದ ಮಣ್ಣು, 30% ಮರಳು, 30% ಗೋಮಯ ಅಥವಾ ಕಂಪೋಸ್ಟ್. ಈ ಮಿಶ್ರಣ ಇದ್ದರೆ ಗಿಡ ಚೆನ್ನಾಗಿ ಬೆಳೆಯುತ್ತದೆ. ತುಳಸಿ ಗಿಡವನ್ನು ಕುಂಡಿಯಲ್ಲಿ, ಮನೆ ಮುಂದೆ ನೆಲದಲ್ಲಿ, ಟೆರೆಸ್ ಗಾರ್ಡನ್ನಲ್ಲಿ ಎಲ್ಲೆಲ್ಲೇ ಬೆಳೆಸಬಹುದು. ಕುಂಡಿ ಕನಿಷ್ಠ 8 ರಿಂದ 10 ಇಂಚು ಇರಬೇಕು. ತುಳಸಿ ಗಿಡದ ಸೂರ್ಯಪ್ರಕಾಶ: ದಿನಕ್ಕೆ ಕನಿಷ್ಠ 4 ರಿಂದ 6 ಗಂಟೆ ಸೂರ್ಯಪ್ರಕಾಶ ಬೇಕು. ನೆರಳು ಜಾಸ್ತಿ ಇದ್ದರೆ ಗಿಡ ದುರ್ಬಲವಾಗುತ್ತದೆ. ತುಳಸಿ ಗಿಡಕ್ಕೆ ನೀರು ಹಾಕುವ ವಿಧಾನ: ದಿನಕ್ಕೆ ಒಮ್ಮೆ ಸಾಕು. ಮಣ್ಣು ಒಣಗಿದಾಗ ಮಾತ್ರ ನೀರು ಹಾಕಿ. ಹೆಚ್ಚು ನೀರು ಹಾಕಿದರೆ ಬೇರು ಕೊಳೆಯಬಹುದು. ಗಿಡ ತೆಗೆದು ಬೆಳೆಸುವುದು: ಗಿಡ ಕೊಯ್ಯುವುದು. ಗಿಡ ಎತ್ತರವಾಗಿ ಹೋದಾಗ ಮೇಲಿನ ಭಾಗವನ್ನು ಸ್ವಲ್ಪ ಕತ್ತರಿಸಿ. ಇದರಿಂದ ಗಿಡ ದಪ್ಪವಾಗಿ ಹೆಚ್ಚು ಕೊಂಬೆ ಬಿಡುತ್ತದೆ. ತುಳಸಿ ಗಿಡದ ಔಷಧೀಯ ಗುಣಗಳು: ತುಳಸಿಯಲ್ಲಿರುವ ಪ್ರಮುಖ ತತ್ವಗಳು: ಯುಜೆನಾಲ್, ಆಂಟಿಆಕ್ಸಿಡೆಂಟ್, ಆಂಟಿಬ್ಯಾಕ್ಟೀರಿಯಲ್ ಗುಣಗಳು. ಜ್ವರಕ್ಕೆ ತುಳಸಿ ಎಲೆ, ಶುಂಠಿ ಮತ್ತು ಮೆಣಸು ಕಷಾಯ ಜ್ವರ ಕಡಿಮೆಯಾಗಲು ಸಹಾಯ ಮಾಡುತ್ತದೆ. ಶೀತ, ಕೆಮ್ಮು: ತುಳಸಿ ಎಲೆಗಳನ್ನು ಕುದಿಸಿ ನೀರು ಕುಡಿದರೆ ಶೀತ, ಕೆಮ್ಮು ಕಡಿಮೆಯಾಗುತ್ತದೆ. ಅಸ್ಥಮಾ: ತುಳಸಿ ಎಲೆ ರಸ ಉಸಿರಾಟ ಸಮಸ್ಯೆಗೆ ಸಹಾಯ ಮಾಡುತ್ತದೆ. ಮಾನಸಿಕ ಒತ್ತಡ: ತುಳಸಿ ಚಹಾ ಕುಡಿದರೆ ಮನಸ್ಸು ಶಾಂತವಾಗುತ್ತದೆ. ರಕ್ತ ಶುದ್ಧೀಕರಣ: ತುಳಸಿ ನಿಯಮಿತ ಸೇವನೆಯಿಂದ ರಕ್ತ ಶುದ್ಧವಾಗಲು ಸಹಾಯ. ಬಾಯಿ ದುರ್ವಾಸನೆ: ತುಳಸಿ ಎಲೆ ಜಗಿದು ತಿಂದರೆ ಬಾಯಿ ದುರ್ವಾಸನೆ ಹೋಗುತ್ತದೆ. ತುಳಸಿ ಚಹಾ ಮಾಡುವ ವಿಧಾನ: 5 ರಿಂದ 6 ತುಳಸಿ ಎಲೆ, 1 ಕಪ್ ನೀರು, 5 ನಿಮಿಷ ಕುದಿಸಿ, ಸ್ವಲ್ಪ ಜೇನು ಸೇರಿಸಿ. ಇದು ನಿಮ್ಮ ಇಮ್ಯುನಿಟಿ ಹೆಚ್ಚಿಸುತ್ತದೆ. ಜಾಗ್ರತೆ: ಹೆಚ್ಚು ಪ್ರಮಾಣದಲ್ಲಿ ಸೇವಿಸಬೇಡಿ. ಗರ್ಭಿಣಿಯರು ವೈದ್ಯರ ಸಲಹೆ ಪಡೆಯಬೇಕು. ದಿನಕ್ಕೆ 5 ರಿಂದ 7 ಎಲೆ ಸಾಕು. ತುಳಸಿ ಗಿಡದ ವಿಶೇಷ ಲಾಭ: ಮನೆಗೆ ಸಕಾರಾತ್ಮಕ ಶಕ್ತಿ, ಗಾಳಿ ಶುದ್ಧೀಕರಣ, ಕೀಟಗಳನ್ನು ದೂರ ಇಡುತ್ತದೆ, ಪ್ರತಿದಿನ ಪೂಜೆಗೆ ಉಪಯೋಗ. ಸ್ನೇಹಿತರೆ, ತುಳಸಿ ಗಿಡ ಒಂದು ಸಾಮಾನ್ಯ ಸಸಿಯಲ್ಲ, ಇದು ಒಂದು ಔಷಧಾಲಯವೇ ಸರಿ. ನೀವು ಮನೆಯಲ್ಲೇ ಬೆಳೆಸಿ ಆರೋಗ್ಯ ಕಾಪಾಡಿಕೊಳ್ಳಿ. ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಇನ್ನಷ್ಟು ಸಸ್ಯಗಳ ಸಂಪೂರ್ಣ ಮಾಹಿತಿಗಾಗಿ ನಮ್ಮ ಚಾನೆಲ್ ಫಾಲೋ ಮಾಡಿ.